everyone, welcome back to my channel. ಇವತ್ತಿನ ಸೆಷನಲ್ಲಿ ನಾನು ಆಫೀಸ್ ಆಫ್ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಮೈಸೂರು SSLC ಪಬ್ಲಿಕ್ ಎಕ್ಸಾಮಿನೇಷನ್ 2021 ಮಾಡೆಲ್ ಪೇಪರ್ 2ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕಳೆದ ಸೆಷನ್ಸಲ್ಲೆಲ್ಲ ನಾನು ಮಾಡೆಲ್ ಪೇಪರ್ 1ನ ಡಿಸ್ಕಸ್ ಮಾಡಿದ್ದೆ. ಅಲ್ಲಿ ಇಂಡಿವಿಜುವಲ್ ಆಗಿ MCQ 1 ಮಾರ್ಕ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 4 and 5 ಮಾರ್ಕ್ಸ್ ಒಂದೊಂದು ಸೆಷನ್ ಮಾಡ್ತಾ ಬಂದಿದ್ದೆ. ಹಾಗೆ ಅಲ್ಲಿ ನಾನು ಇಂಡಿವಿಜುವಲ್ ಆಗಿ ಶೀಟಲ್ಲಿ ಬರೆದು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಈ ಪೇಪರಿಂದ ನಾನು ಟೈಪ್ ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಕಡಿಮೆ ಇರೋದ್ರಿಂದ ಆದಷ್ಟು ಬೇಗ ಮೇನ್ಸ್ನೆಲ್ಲ ಕಂಪ್ಲೀಟ್ ಮಾಡಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಪೇಪರ್ಸ್ನೆಲ್ಲ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಈ ಸೆಷನಲ್ಲಿ ನಾನು MCQ 1 ಮಾರ್ಕ್ ಮತ್ತು 2 ಮಾರ್ಕ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಅಂದರೆ 32 ಮಾರ್ಕ್ಸ್ನ ಈ ಸೆಷನಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮಾಡೆಲ್ ಪೇಪರ್ 2 ಇಂದ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ 8 ಮಾರ್ಕ್ಸ್ ಇರುವಂಥದ್ದು. ಫಸ್ಟ್ ಕ್ವೆಶ್ಚನ್ ನೋಡಿ, AP ಕ್ವೆಶ್ಚನ್. In an arithmetic progression, if an equals 5n minus 2, then fifth term of the progression is, ಅಂದರೆ ಅವ್ರು ಇವಾಗ nth ಟರ್ಮ್ದು ಒಂದು ಏನು ಕೊಟ್ಟಿದ್ದಾರೆ, ಜನರಲ್ ಫಾರ್ಮ್ ಕೊಟ್ಟಿದ್ದಾರೆ. ಅವರು ಫಿಫ್ತ್ ಟರ್ಮ್ನ ಕೇಳ್ತಾ ಇದ್ದಾರೆ. ಅಂದರೆ n ಪ್ಲೇಸಲ್ಲಿ ನೀವೇನು ಹಾಕಬೇಕಾಗತ್ತೆ, 5 ಹಾಕಬೇಕಾಗಿರುತ್ತೆ. ಅವಾಗ ಏನಾಯಿತು, 5 5 ಎಷ್ಟಾಗುತ್ತೆ, 25. 25 minus 2 ಇಟ್ ಇಸ್ 23. ಆಪ್ಷನ್ ಡಿ ಕರೆಕ್ಟ್ ಇದೆ. ಓಕೆ, ಸಿಂಪಲ್ ಆಗಿದೆ. MCQ ಈ ಪೇಪರಲ್ಲಂತೂ ತುಂಬಾ ಸಿಂಪಲ್ ಆಗಿದೆ, ಯಾವುದೇ ಥರ ಕನ್ಫ್ಯೂಷನ್ಸ್ ಇಲ್ಲ, ನೋಡ್ಬೋದು ನೀವು. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಬನ್ನಿ. ಇಫ್ 7, x, 17 ಆರ್ ಇನ್ AP, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಅಂದರೆ ಈ 7, x, 17 ಯಾವ ಥರ ಇದೆ ಅಂತ ಹೇಳ್ತಿದ್ದಾರೆ ಅವರು, AP ಅಂದರೆ ನಿಮಗೆ ಗೊತ್ತಿದೆ, ಸೀಕ್ವೆನ್ಸ್ ಆಫ್ ನಂಬರ್ಸ್ ಹ್ಯಾವಿಂಗ್ ಕಾಮನ್ ಡಿಫ್ರೆನ್ಸ್ ಬಿಟ್ವೀನ್ ದೆಮ್. ಅಂದರೆ ನಾವು ಯಾವುದಾದ್ರೂ ಎರಡು, ಅಂದರೆ ಸೆಕೆಂಡ್ ಟರ್ಮ್ನ ಫಸ್ಟ್ ಟರ್ಮಲ್ಲಿ ಮೈನಸ್ ಮಾಡಿದ್ರು ಅಥವಾ ಥರ್ಡ್ ಟರ್ಮ್ನ ಸೆಕೆಂಡ್ ಟರ್ಮಲ್ಲಿ ಮೈನಸ್ ಮಾಡಿದ್ರು ನಮಗೆ ಕಾಮನ್ ಡಿಫ್ರೆನ್ಸ್ ಏನು ಬರಬೇಕು, ಸೇಮ್ ಬರಬೇಕು. ಓಕೆ, ಆ ಥರ ನಾವಿಲ್ಲಿ ಏನು ಮಾಡಬೇಕು, ಎಕ್ಸ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋಬೇಕು ಕೊಟ್ಟಿರೋ ಆಪ್ಷನ್ಸಲ್ಲಿ. ಇಲ್ಲಿ ಎರಡು ಥರ ಇದೆ, ನೀವು ಎರಡು ಥರ ಇಲ್ಲಿ ಸಾಲ್ವ್ ಮಾಡ್ಬೋದು. ಒಂದು, ಪ್ರತಿಯೊಂದು ಆಪ್ಷನ್ಸ್ನು ನೀವು ಅಲ್ಲಿ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸೆಕೆಂಡ್ ಟರ್ಮ್ನ ಫಸ್ಟ್ ಟರ್ಮ್ನ ಮೈನಸ್ ಮಾಡಿ ಮತ್ತು ಥರ್ಡ್ ಟರ್ಮ್ನ ಸೆಕೆಂಡ್ ಟರ್ಮ್ನ ಮೈನಸ್ ಮಾಡಿ ಕಾಮನ್ ಡಿಫ್ರೆನ್ಸ್ ಬರುತ್ತಾ ಅಂತ ಚೆಕ್ ಮಾಡೋದು ಒಂದು ಕಡೆ. ಇನ್ನೊಂದು ಕಡೆ ಡೈರೆಕ್ಟಾಗಿ ನೀವು A2 ಮೈನಸ್ A1 ನೋಡಿ, ಇಲ್ಲಿ A2 ಮೈನಸ್ A1 ಇಸ್ ಈಕ್ವಲ್ ಟು A3 ಮೈನಸ್ A2 ಅಂತ ಹೇಳಿ ಬರ್ಕೊಳ್ಳುವಂಥದ್ದು. A2 ಅಂದರೆ ಏನಿದೆ, ಎಕ್ಸ್ ಮೈನಸ್ 7 ವಿಚ್ ಇಸ್ ಈಕ್ವಲ್ ಟು 17 ಮೈನಸ್ ಎಕ್ಸ್ ಆಗುತ್ತೆ. ಮೈನಸ್ ಎಕ್ಸ್ ಈ ಕಡೆಗೆ ತೊಗೊಂಡು ಬಂದರೆ ಏನಾಯಿತು, ಪ್ಲಸ್ ಎಕ್ಸ್. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಆಯಿತು. 7 ಆ ಕಡೆಗೆ ತೊಗೊಂಡು ಹೋದರೆ ಏನಾಗುತ್ತೆ, 17 ಪ್ಲಸ್ 7 ಎಷ್ಟಾಗುತ್ತೆ, 24 ಆಯಿತಾ. 2ನ ಡಿವೈಡ್ ಮಾಡಿದ್ರೆ ಎಷ್ಟಾಗುತ್ತೆ, 24/2 12 ಆಗುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಇಲ್ಲಿ ಬೇಕಾದ್ರೆ ಚೆಕ್ ಮಾಡಿ ನೀವು ನೋಡಿ, ಇಲ್ಲಿ 12ನ ನಾನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 12 ಮೈನಸ್ 7 ಎಷ್ಟಾಗುತ್ತೆ, 5. 17 ಮೈನಸ್ 12 ಎಷ್ಟಾಗುತ್ತೆ, 5. ಸೊ ಕಾಮನ್ ಡಿಫ್ರೆನ್ಸ್ ನಮಗೆ 5 ಸಿಗುತ್ತೆ. ಸೊ ಕರೆಕ್ಟ್ ಆನ್ಸರ್ ಎಷ್ಟು, 12. ಈಗ ನೆಕ್ಸ್ಟ್ ನೋಡ್ಕೊಂಡು ಬನ್ನಿ, ಥರ್ಡ್ ಕ್ವೆಶ್ಚನ್. ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಆರ್. ಅಂದರೆ ಕರೆಕ್ಟ್ ಫಾರ್ಮುಲಾ ಯಾವುದು ಅಂತ ಹೇಳಿ ಇಲ್ಲಿ ಆಪ್ಷನ್ ಎ ಕರೆಕ್ಟ್. ಬೇಕಾದ್ರೆ ಇನ್ನು ಉಳಿದಿದ್ದನ್ನೆಲ್ಲ ನೋಡ್ಕೊಂಡು ಬನ್ನಿ. ನಮ್ಮ ಫಾರ್ಮುಲಾ ಏನು, x ಇಸ್ ಈಕ್ವಲ್ ಟು -b ಪ್ಲಸ್ r ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac/2a. ಹಾಗಾದರೆ ಇಲ್ಲಿ ಕರೆಕ್ಟಾಗಿರುವಂಥ ಆಪ್ಷನ್ ಯಾವುದು, ಆಪ್ಷನ್ ಎ, ಇನ್ಯಾವುದು ಅಲ್ಲ. ಪ್ಲೀಸ್ ಸ್ವಲ್ಪ ನೀವು ನೋಡ್ಬೇಕಾರೆ. ಆಮೇಲೆ ಇಲ್ಲೂ ಆಪ್ಷನ್ ಸಿನೂ ಅನಿಸ್ಬಿಡುತ್ತೆ ನೋಡಿ ಇಲ್ಲಿ, ಆದರೆ ಇಲ್ಲಿ -b ಇಲ್ಲ, ಸ್ಟಾರ್ಟಿಂಗಲ್ಲಿ -b ಇಲ್ಲ, ಅದನ್ನೊಂದು ಸ್ವಲ್ಪ ನೀವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 4 ನೋಡಿ. ಇನ್ ಅ ಸರ್ಕಲ್ ದ ಆಂಗಲ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್ ಅಟ್ ಇಟ್ಸ್ ನಾನ್ ಸೆಂಟರ್ ಎಂಡ್ ಅಂತ ಕೇಳಿದ್ದಾರೆ. ಅಂದರೆ ನಿಮಗೆ ಥಿಯರಮ್ 1 ಗೊತ್ತಿದೆ ಅಂತ ಅನ್ಕೋತೀನಿ. ಅಂದರೆ ನಾವು ಒಂದು ಸರ್ಕಲ್ ಟ್ಯಾಂಜೆಂಟ್ನ ಕನ್ಸಿಡರ್ ಮಾಡಿ ಅದಕ್ಕೆ ರೇಡಿಯಸ್ನ ನಾವು ತೊಗೊಂಡ್ರೆ ನಾವೇನಂತ ಹೇಳ್ತೀವಿ, ಥಿಯರಮ್ 1ನಲ್ಲಿ ರೇಡಿಯಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ಟ್ಯಾಂಜೆಂಟ್ ಅಂತ ಹೇಳ್ತೀವಿ, ಹೌದಾ. ಹಾಗಾದರೆ ಪರ್ಪೆಂಡಿಕ್ಯುಲರ್ ಅಂತಂದರೆ 90 ಡಿಗ್ರಿ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡೋದಾದರೆ ಕ್ವೆಶ್ಚನ್ ನಂಬರ್ 5. ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಫ್ರಮ್ ಎಕ್ಸ್ ಆಕ್ಸಿಸ್ ಈಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ದ ಡಿಸ್ಟೆನ್ಸ್ ನೋಡಿ, ಇಲ್ಲಿ ನಾವು ಕ್ವೆಶ್ಚನ್ ನಂಬರ್ 5ನ ನೋಡಿ ಅಬ್ಸರ್ವ್ ಮಾಡಿ. ಒಂದು ನಾವು ಗ್ರಾಫ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ, ಗ್ರಾಫ್ ಅಂತ ಹೇಳಿ ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್ ನಿಮಗೆ ಗೊತ್ತಿದೆ. ಸೊ ಈಗ ನಾನು ಯಾವುದೋ ಒಂದು ಪಾಯಿಂಟನ್ನು ಕನ್ಸಿಡರ್ ಮಾಡಿದ್ರೆ, ಈ ಪಾಯಿಂಟಿಂದ ನೋಡಿ ನಾನು ಎಕ್ಸ್ ಆಕ್ಸಿಸ್ಗೂ ಹಾಕ್ತೀನಿ, ವೈ ಆಕ್ಸಿಸ್ಗೂ ನಾನು ಹಾಕಿದ್ರೆ, ನಾನು ಇವಾಗ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಕನ್ಸಿಡರ್ ಮಾಡಬೇಕು. ಅಂದರೆ ನಾನು ಎಕ್ಸ್ ಆಕ್ಸಿಸಿಂದ ಡಿಸ್ಟೆನ್ಸ್ ಕನ್ಸಿಡರ್ ಮಾಡಿದ್ರೆ ನಿಮಗೆ ಯಾವುದು ಬರುತ್ತೆ, ವೈ ಕೋಆರ್ಡಿನೇಟ್ ಬರುತ್ತೆ. ಇನ್ನೊಂದ್ಸರಿ ರಿಪೀಟ್ ಮಾಡ್ತೀನಿ ನೋಡಿ. ದಿ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ನೀವು ತೊಗೊಂಡ್ರೆ ವೈ ಕೋಆರ್ಡಿನೇಟ್, ಅದನ್ನು ಆರ್ಡಿನೇಟ್ ಅಂತೀವಿ.
ಅದೇ ಡಿಸ್ಟೆನ್ಸ್ ಫ್ರಮ್ ವೈ ಆಕ್ಸಿಸ್ ಅಂತ ಕನ್ಸಿಡರ್ ಮಾಡಿದ್ರೆ ನಮಗೆ ಎಕ್ಸ್ ಕೋಆರ್ಡಿನೇಟ್ ಬರುತ್ತೆ, ಅದು ಆಪ್ಸಿಸ ಆಗುತ್ತೆ. ಸೊ ಇಲ್ಲಿ ಕೊಟ್ಟಿರೋದು ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಆರ್ಡಿನೇಟ್ ಆಗುತ್ತೆ. ವೈ ಆಕ್ಸಿಸ್ ಅಂತ ಕೊಟ್ಟರೆ ಆಪ್ಸಿಸ್ ಆಗುತ್ತೆ. ಸ್ವಲ್ಪ ನೋಡಿ ಬೇರೆ ಕ್ವೆಶನ್ಸ್ ಅಲ್ಲಿ ದ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಫ್ರಮ್ ದಿ ವೈ ಆಕ್ಸಿಸ್ ಅಂತ ಕೇಳಿದ್ರೆ ನೀವು ಆಪ್ಸಿಸ ಬರಿಬೇಕಾಗತ್ತೆ. ದ ಡಿಸ್ಟೆನ್ಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಆಗಿರೋದ್ರಿಂದ ಆರ್ಡಿನೇಟ್ ಬರಿಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 6 ನೋಡಿ. ವೆನ್ ಅ ಪಾಯಿಂಟ್ ಪಿ ಡಿವೈಡ್ಸ್ ದಿ ಲೈನ್ AB in the ratio m1:m2 such that AP equals BP then ಅಂತ ಕೇಳ್ತಿದ್ದಾರೆ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಾವು ಅಂದರೆ ಒಂದು ಲೈನ್ ಇದೆ, ಎರಡು ಎ ಮತ್ತು ಇನ್ನೊಂದು ಪಾಯಿಂಟ್ನ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಆ ಲೈನ್ನ ಒಂದು ಪಾಯಿಂಟು ಕಟ್ ಮಾಡ್ತಿದೆ, ಪಿ ಅನ್ನೋ ಪಾಯಿಂಟ್. ಓಕೆ, ಯಾವ ರೇಷಿಯೋಲಿ? m1:m2 ರೇಷಿಯೋಲಿ. ಓಕೆ, ಕಟ್ ಮಾಡಿದಾಗ ಏನಾಗ್ತಿದೆ, ಎ ಪಿ ಮತ್ತು ಬಿ ಪಿ ಎರಡೂ ಡಿಸ್ಟೆನ್ಸ್ ಸೇಮ್ ಅಂತ ಹೇಳ್ತಿದ್ದಾರೆ. ಅಂದರೆ ಎ ಇಂದ ಪಿಗಿರೋ ಡಿಸ್ಟೆನ್ಸ್, ಬಿ ಇಂದ ಪಿಗಿರೋ ಡಿಸ್ಟೆನ್ಸ್ ಎರಡೂ ಈಕ್ವಲ್. ಅಂದರೆ ಇದು ಈ ಪಿ ಎಕ್ಸಾಕ್ಟಾಗಿ ಎಲ್ಲಿ ಕಟ್ ಮಾಡಿರುತ್ತೆ? ಮಿಡ್ ಪಾಯಿಂಟಲ್ಲೇ ಕಟ್ ಮಾಡಿರಬೇಕು. ಮಿಡ್ ಪಾಯಿಂಟಲ್ಲಿ ಕಟ್ ಮಾಡಿದ್ರೆ ಎರಡೂ ರೇಷಿಯೋ ಏನಾಗಿರುತ್ತೆ? ನಮಗೆ ಈಕ್ವಲ್ ಆಗಿರುತ್ತೆ. ಲೈಕ್ 1:1, 2:2, 3:3 ಆ ಥರ. ಓಕೆ, ರೇಷಿಯೋ ಈಕ್ವಲ್ ಇದ್ದರೆ ಮಾತ್ರ ಅದು ಪರ್ಟಿಕ್ಯುಲರ್ ಆಗಿ ಮಿಡ್ ಪಾಯಿಂಟಲ್ಲಿ ಅದು ಡಿವೈಡ್ ಮಾಡೋದು. ಓಕೆ, ಸೊ ಇದಕ್ಕೇನಾಗಿರುತ್ತೆ? m1 = m2. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋದರೆ 7th ಒನ್. ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಕೋನ್. ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಕೋನ್ ಅಂತ ನಾವು ತಗೊಂಡ್ರೆ ಆಪ್ಷನ್ ಎ ಇಸ್ ಕರೆಕ್ಟ್. ಅಂದರೆ ಎ ಈಕ್ವಲ್ಸ್ ಏನು ಬರುತ್ತೆ? ವಾಲ್ಯೂಮ್ 1/3 πr² ಕ್ಯೂಬಿಕ್ ಯೂನಿಟ್ಸ್. ಇದು ವಾಲ್ಯೂಮ್ದಾಯ್ತು. ಹಾಗಾದರೆ ಉಳಿದಿರೋದು ಎಲ್ಲ ಯಾವ್ಯಾವುದಕ್ಕೆ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳೋಣ. πr² ಅಂತ ನಾವು ಯಾವುದಕ್ಕೆ ಹೇಳ್ತೀವಿ? ಸಿಲಿಂಡರ್ಗೆ ಹೇಳ್ತೀವಿ. ಸಿಲಿಂಡರ್ 4/3 πr³ ಅಂತ ಯಾವುದಕ್ಕೆ ಹೇಳ್ತೀವಿ? ಸ್ಪಿಯರ್ ವಾಲ್ಯೂಮ್. 2/3 πr³ ಯಾವುದಕ್ಕೆ ಹೇಳ್ತೀವಿ? ಹೆಮಿಸ್ಪಿಯರ್. ಸ್ವಲ್ಪ ಅಂದರೆ ಉಳಿದಿರೋ ಫಾರ್ಮುಲಾ ಯಾವ್ಯಾವುದಕ್ಕೆ ಅಂತ ಒಂದು ಸ್ವಲ್ಪ ರೀಕಾಲ್ ಮಾಡಿಕೊಂಡ್ರೆ ಅಲ್ಲೇ ನಿಮಗೆ ಒಂದು ಸ್ವಲ್ಪ ರಿವೈಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ 8th ಕ್ವೆಶ್ಚನ್ಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಕ್ವೆಶ್ಚನ್ MCQ ಅಲ್ಲಿ. ಇಫ್ tan A equals cot B then A plus B is ಅಂತ ಹೇಳಿದೆ. ಇಲ್ಲಿ ಕೂಡ ಅಷ್ಟೇ ಎರಡು ಥರ ನೀವು ಇಲ್ಲಿ ಆನ್ಸರ್ ಮಾಡ್ಬೋದು. ನೋಡಿ ಇಲ್ಲಿ ಏನಂತ ಕೊಟ್ಟಿದ್ದಾರೆ? tan A tan B ಅಂದರೆ ಯಾವುದೋ ಒಂದು ವ್ಯಾಲ್ಯೂ 2 ಡಿಗ್ರಿ ಈಕ್ವಲ್ ಅಂತೆ. ಅಂದರೆ ಅದ್ರ ವ್ಯಾಲ್ಯೂಸ್ ಈಕ್ವಲ್. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ವ್ಯಾಲ್ಯೂ ಟೇಬಲ್ ನಾವು ಕನ್ಸಿಡರ್ ಮಾಡಿದ್ರೆ 0 ಡಿಗ್ರಿ, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಬರುತ್ತೆ. ಹೌದಾ? ಟ್ಯಾನು ಕಾಟು ಎರಡು ಯಾವುದೋ ಒಂದು ಡಿಗ್ರಿಲಿ ಈಕ್ವಲ್ ವ್ಯಾಲ್ಯೂಸ್. ಯಾವ್ಯಾವುದು ಅಂತಂದರೆ 45 ಡಿಗ್ರಿ. ಅಂದರೆ ಟ್ಯಾನ್ 45 ಡಿಗ್ರಿ ಇಸ್ ಆಲ್ಸೋ 1, ಕಾಟ್ 45 ಡಿಗ್ರಿ ಇಸ್ ಆಲ್ಸೋ 1. ಹಾಗಾದರೆ 45 + 45 ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಈ ಥರನೂ ನೀವು ಸಾಲ್ವ್ ಮಾಡ್ಬೋದು ಇಲ್ವಾ? ನೋಡಿ ಇಲ್ಲಿ ಟ್ಯಾನ್ ಎ ಹಾಗೆ ಬರ್ಕೊಳ್ಳಿ, ವಿಚ್ ಇಸ್ ಈಕ್ವಲ್ ಟು ಕಾಟ್ ಬಿ. ಓಕೆನಾ? ಟ್ಯಾನ್ ಎ ಹಾಗೆ ಬರ್ಕೊಂಡು ನಾವಿಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ನ ಬರಿಬೋದು. ಕಾಟ್ ಬಿ ಅಂತ ಯಾವಾಗ ಬರ್ಕೋಬೋದು? ಟ್ಯಾನ್ 90 - θ ಅಂತ ಬರ್ಕೋಬೋದಾ? ಟ್ಯಾನ್ 90 - ಬಿ. ಓಕೆ, ಸೊ ಟ್ಯಾನ್ ಎ ಈಕ್ವಲ್ಸ್ ಟ್ಯಾನ್ 90 - ಬಿ. 90 ಅಂದರೆ ಟ್ಯಾನ್ 90 - θ ಕಾಟ್ θ. ಅವಾಗ ಎರಡು ಸೈಡ್ ನೋಡಿ ಟ್ಯಾನ್ ಸೇಮ್ ಆಗಿದೆ. ಹಾಗಾಗಿ ನಾವು ಎ ಈಕ್ವಲ್ಸ್ 90 - ಬಿ. ಎ ಈಕ್ವಲ್ಸ್ ನೋಡಿ ಎ ಈಕ್ವಲ್ಸ್ 90 - ಬಿ ಅಂತ ನಾವು ಕನ್ಸಿಡರ್ ಮಾಡ್ಬೋದು. -b ಈ ಕಡೆ ಬಂದರೆ ಏನಾಗುತ್ತೆ? ಪ್ಲಸ್. ಅವಾಗ ಎ ಪ್ಲಸ್ ಬಿ ಎಷ್ಟಾಗುತ್ತೆ? 90 ಡಿಗ್ರಿ. ಈ ಥರ ಕೂಡ ನೀವು ಇಲ್ಲಿ ಸಾಲ್ವ್ ಮಾಡ್ಬೋದು. ಎರಡು ಥರ. ಇಲ್ಲ ಡಿಗ್ರೀಸ್ ಈಕ್ವಲ್ ಯಾವ್ದು ಸೇಮ್ ವ್ಯಾಲ್ಯೂ ಬರುತ್ತೆ ನೋಡ್ಕೊಂಡು ಆ 2 ಡಿಗ್ರೀಸ್ನ ಆ್ಯಡ್ ಮಾಡೋದು, ಇಲ್ವಾ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಪ್ಲೈ ಮಾಡೋದು. ಸೊ ಇದಿಷ್ಟು ಏನಾಯಿತು? MCQ ಕ್ವೆಶ್ಚನ್ ಆಯಿತು. ಓಕೆ, ನಾವು ಇವಾಗ 1 ಮಾರ್ಕ್ ಕ್ವೆಶ್ಚನ್ಗೆ ಹೋಗೋಣ. 1 ಮಾರ್ಕ್ ಕ್ವೆಶ್ಚನ್ ನೋಡಿ. ಫಸ್ಟ್ ಕ್ವೆಶ್ಚನ್ ಏನಿದೆ ಇದು ಕೂಡ 8 ಕ್ವೆಶ್ಚನ್ಸ್ ಇದೆ. ಸೊ ಕ್ವೆಶ್ಚನ್ ನಂಬರ್ 9. Write the discriminant of the quadratic equation ax² + bx + c = 0 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ರೈಟ್ ದಿ ಡಿಸ್ಕ್ರಿಮಿನೆಂಟ್ ಆಫ್ ದಿ ಕ್ವಾಡ್ರಾಟಿಕ್ ಈಕ್ವೇಷನ್. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗಬೇಡಿ ಪ್ಲೀಸ್. ಬರೀ ರೂಟ್ಸ್ ಅಂತ ಕೇಳಿದ್ರೆ ಫಾರ್ಮುಲಾ ಬರಿಬೇಕಾಗತ್ತೆ. ಆಗಲೇ ನೀವು x = -b ± (b² - 4ac/2a) ಬರೋದ್ರಲ್ಲ, ಜಸ್ಟ್ ರೂಟ್ಸ್ ಅಂತ ಹೇಳಿ. ಅಕಸ್ಮಾತ್ ಡಿಸ್ಕ್ರಿಮಿನೆಂಟ್ ಅಥವಾ ನೇಚರ್ ಆಫ್ ರೂಟ್ಸ್ ಅಂತ ಹೇಳಿ ಬಂದರೆ ನೋಡಿ, ಡಿಸ್ಕ್ರಿಮಿನೆಂಟ್ ಅಥವಾ ನೇಚರ್ ಆಫ್ ರೂಟ್ಸ್ ಅಂತ ಬಂದರೆ ನೀವೇನು ಬರಿಬೇಕಾಗತ್ತೆ? ಫಾರ್ಮುಲಾ d = b² - 4ac ಅಥವಾ ಡೆಲ್ಟಾ ಯಾವುದಾದ್ರೂ ಬರಿಬೋದು. ಓಕೆ, ಡಿಸ್ಕ್ರಿಮಿನೆಂಟ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇಸ್ ಗಿವನ್ ಬೈ d = b² - 4ac. b² - 4ac. ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ಫಸ್ಟ್ n ನಂಬರ್ಸ್ ಆಫ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ.
ಈಗ ಜಸ್ಟ್ ಅವ್ರೇನಾದರೂ ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಕೊಟ್ಟಿದ್ದಿದ್ರೆ ನೀವು ಡೈರೆಕ್ಟಾಗಿ ಎಸ್ ಎನ್ ಫಾರ್ಮುಲಾ ಬರಿಬೋದಿತ್ತು. ಏನು ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಹೇಳಿ. ಆದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ಕಂಡೀಷನ್ ಇದೆ, ಎನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ. ಎನ್ ನ್ಯಾಚುರಲ್ ನಂಬರ್ಸ್ ಅಂತ ಇದ್ದರೆ ನೀವು ಎಸ್ ಎನ್ ಈಕ್ವಲ್ಸ್ ಎನ್ ಇಂಟು ಎನ್ ಪ್ಲಸ್ 1/2 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ 5 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕೊಟ್ಬಿಟ್ರು, ಅವಾಗ ನೀವು ಡೈರೆಕ್ಟಾಗಿ 25 ಅಲ್ವಾ, 25 ಇಂಟು 25 ಪ್ಲಸ್ 1/2 ಅಂತ ಹಾಕಿ ಬರೀಬಹುದು. 25 ಆಗೇ ಇರುತ್ತೆ. 25 ಪ್ಲಸ್ 1 ಎಷ್ಟಾಗುತ್ತೆ? 26. 2 ಇಂದ ಡಿವೈಡ್ ಮಾಡಿ, 2 ಇಂಟು 13. ಸೊ 25 ಇಂಟು 30 ನೀವು ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ಎಸ್ ಎನ್ ಫಾರ್ಮುಲಾ ಬಂದ್ಬಿಡುತ್ತೆ. ಓಕೆ, ಸೊ ಇಲ್ಲಿ ನೋಡಿ ಡೈರೆಕ್ಟ್ ನ್ಯಾಚುರಲ್ ನಂಬರ್ಸ್ ಅಂತಾನೆ ಸ್ಟ್ರೆಸ್ ಮಾಡಿದ್ರೆ ನೀವು ಎಸ್ ಎನ್ ಈ ಫಾರ್ಮುಲಾ ಬರೀಬೇಕಾಗುತ್ತೆ. ಎಸ್ ಎನ್ ಈಕ್ವಲ್ಸ್ ಎನ್ ಇಂಟು ಎನ್ ಪ್ಲಸ್ 1/2 ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೋಡಿ, ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ. ಕ್ವೆಶ್ಚನ್ ನಂಬರ್ 11, ರೈಟ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಪಿ ಇನ್ ದ ಗಿವನ್ ಗ್ರಾಫ್. ಇಲ್ಲಿ ಪಾಯಿಂಟ್ ಪಿ ಅಂತಂದ್ರೆ ಎರಡು ಇಂಟರ್ಸೆಕ್ಟ್ ಆಗಿರೋ ಪಾಯಿಂಟ್ನ ಅವ್ರು ಕೇಳ್ತಾ ಇರೋದು. ಪಾಯಿಂಟ್ ಪಿ ಅಂತ ಹೇಳಿದ್ರೆ ಇಲ್ಲಿ ಓಕೆ, ಪಾಯಿಂಟ್ ಪಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ? 2,1 ಅಂದ್ರೆ ಫಸ್ಟ್ ಎಕ್ಸ್ ಕೋಆರ್ಡಿನೇಟ್. ಸುಮಾರು ಸರಿ ಕೆಲವರೆಲ್ಲ ಕನ್ಫ್ಯೂಸ್ ಆಗಿ 1,2 ಅಂತ ಹೇಳಿ ಬರೆದ್ಬಿಡ್ತಾರೆ. ಆದರೆ ಇಲ್ಲಿ ನೆನಪಿರ್ಲಿ ನಿಮಗೆ, ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ಬರಬೇಕು, ಆಮೇಲೆ ವೈ ಕೋಆರ್ಡಿನೇಟ್ ಬರಬೇಕು. ನೋಡಿ, ಇಲ್ಲಿ ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 2, y ಕೋಆರ್ಡಿನೇಟ್ ಎಷ್ಟು? 1. ಸೊ 2,1 ಅಲ್ಲಿ ಅದು ಇಂಟರ್ಸೆಕ್ಟ್ ಆಗ್ತಿದೆ. ಸೊ ಪಾಯಿಂಟ್ ಪಿ ಆಫ್, ನೋಡಿ ಇಲ್ಲಿ ಬರೀ ಗ್ರಾಫ್ ನೋಡಿ, ಪಿ ಆಫ್ 2,1 ಅಂತ ಬರೆಯೋಕ್ಕೆ ನಿಮ್ಗೆ 1 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಇಲ್ಲೇನು ಹೊಸದಾಗಿ ನೀವು ಪ್ರಾಕ್ಟೀಸ್ ಮಾಡಿ ಮಗಪ್ ಮಾಡಿ ಎಲ್ಲ ಏನೂ ಇಲ್ಲ. ಒಂದ್ಸರಿ ಫಾರ್ಮುಲಾ ನೆನ್ಪಿಟ್ಕೊಂಡು ಬೇಸಿಕ್ ಕಾನ್ಸೆಪ್ಟ್ಸ್ ನಿಮ್ಮ ತಲೆಯಲ್ಲಿದ್ದರೆ ಮ್ಯಾಥ್ಸ್ ಪೇಪರ್ ಈಸಿ ಅಂತಾನೆ ಅನಿಸುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ ಏನಂತ ಇದೆ. In the figure, if LM is parallel to CB and LN is parallel to CD, then the ratios of sides equal to AM by AB are ಅಂತ ಹೇಳಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಇಲ್ಲಿ, ಡ್ಯಾಶ್. ಸೊ ಈ ಕ್ವೆಶ್ಚನ್ ಆಲ್ರೆಡಿ ಪೇಪರ್ 1 ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಸೇಮ್ ಕ್ವೆಶ್ಚನ್ನೇ ಕೊಟ್ಟಿದ್ರು, ಪ್ರೂವ್ ಅಂತ ಹೇಳಿ AM by AB is equal to AN by AD ಅಂತಾನೆ ಪ್ರೂವ್ ಕೊಟ್ಟಿದ್ರು. ಇಲ್ಲಿ 1 ಮಾರ್ಕ್ ಕೇಳಿದ್ದಾರೆ. ಹಾಗಾಗಿ ಕಂಪ್ಲೀಟಾಗಿ ಅಷ್ಟೊಂದೆಲ್ಲ 1 ಮಾರ್ಕ್ಗೆ ಬರೆಯೋ ಅವಶ್ಯಕತೆ ಇಲ್ಲ. ಫಸ್ಟ್ ಬರ್ಕೊಳ್ಳಿ ಏನು ಕೊಟ್ಟಿದ್ದಾರೆ. LM is parallel to CB, LN is parallel to CD. Therefore, AM by AB is equal to AN by AD. ನೋಡಿ, ಇಲ್ಲಿ AM by AB ತಗೊಂಡಿದ್ರೆ ಈ ಸೈಡ್ ಆಗ ಏನಾಗುತ್ತೆ? AN by AD ಆಗುತ್ತೆ. ಬಿಕಾಸ್ ನಾವಿಲ್ಲಿ ಸಪರೇಟ್ ಆಗಿ ABC ಮತ್ತು ADC ಎರಡೂ ಟ್ರಯಾಂಗಲ್ ಕನ್ಸಿಡರ್ ಮಾಡಿ BPT ಅಪ್ಲೈ ಮಾಡಿದ್ರೆ AL by AC, AL by AC ಕಾಮನ್ ಆಗಿ ಬರ್ತಿತ್ತು. ಅವಾಗ ಏನು ಮಾಡ್ತಿದ್ವಿ? LHS ಈಕ್ವಲ್ ಆದರೆ RHS ಈಕ್ವಲ್ ಅಂತ ಹೇಳಿ ನಾವು ಪೇಪರ್ 1 ಅಲ್ಲಿ ನಾವು ಪ್ರೂವ್ ಮಾಡಿದ್ವಿ. ಬಟ್ ಇಲ್ಲಿ ಡೈರೆಕ್ಟಾಗಿ ನೀವು AM by AB is equal to AN by AD. ಇಲ್ಲಿ ನೀವು ಸ್ವಲ್ಪ ರೀಸನ್ ಬರಿಬೇಕಾಗುತ್ತೆ. ಕರೋಲರಿ ಆಫ್ BPT ಅಂತ ಹೇಳಿ ರೀಸನ್ ಬರೆದ್ರೆ ಸಾಕು, ಖಂಡಿತ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. 13th question, write the value of sin square theta plus cos square theta. Yes, it is one of the identity. ಇದೊಂದು ಐಡೆಂಟಿಟಿ. ನಾವು 3 ಐಡೆಂಟಿಟೀಸ್ ಗೊತ್ತಿದೆ ಅನ್ಕೋತೀನಿ. sin square theta plus cos square theta is equal to 1. ಅದೇ ಥರ secant square theta minus tan square theta is equal to 1. cosecant square theta minus cot square theta is equal to 1. So first identity related ಕೊಟ್ಟಿದ್ದಾರೆ. Write the value of sin square theta plus cos square theta ಅಂತ ಹೇಳಿ. So its value is 1. ನೋಡಿ, ಬರೀ 1 ಅಂತ ಬರೆಯೋಕ್ಕೆ ನಿಮ್ಗೆ 1 ಮಾರ್ಕ್ ಇಲ್ಲಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, 13th ಕ್ವೆಶ್ಚನ್ ನೋಡಿ. ವಾಟ್ ವಿಲ್ ಬಿ ದ ವಾಲ್ಯೂಮ್ ಆಫ್ ಸಿಲಿಂಡರ್ ಹೂಸ್ ಹೈಟ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್? ಅಂದರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಕೇಳ್ತಾ ಇದ್ದಾರೆ, ಅದ್ರ ಜೊತೆಗೆ ಹೈಟ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಹೈಟು ರೇಡಿಯಸ್ಗೆ ಈಕ್ವಲ್ ಆಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಅವಾಗ ನೀವೇನು ಮಾಡಬೇಕಾಗತ್ತೆ? ಫಾರ್ಮುಲಾ ನೋಡಿ ಗೊತ್ತಿದೆ ನಿಮಗೆ. ವಾಲ್ಯೂಮ್ ಫಾರ್ಮುಲಾ, ವಾಲ್ಯೂಮ್ ಆಫ್ ಸಿಲಿಂಡರ್ V is equal to pi r square h. ನಿಮಗೆ ಗೊತ್ತಿದೆ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮುಲಾ ಏನು? pi r square h. ಆದರೆ ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ? ಒಂದು ಕಂಡೀಷನ್ ಇದೆ, ಹೈಟ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್. ಅಂದರೆ ಹೈಟ್ ಜಾಗದಲ್ಲೂ ನೀವೇನು ಕೊಡಿ? r ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಆವಾಗ r ಸ್ಕ್ವೇರ್ ಇಂಟು r ಏನಾಗುತ್ತೆ? pi r ಕ್ಯೂಬ್ ಆಗುತ್ತೆ. ವಾಲ್ಯೂಮ್ ಇಸ್ ಈಕ್ವಲ್ ಟು pi r ಕ್ಯೂಬ್. ಸಿಂಪಲ್ ಆಗಿದೆ. ಜಸ್ಟ್ ಅವ್ರು ಇದೇ ಕ್ವೆಶನ್, ಜಸ್ಟ್ ಅವರು ರೈಟ್ ದಿ ಫಾರ್ಮುಲಾ ಟು ಫೈಂಡ್ ದಿ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಕೇಳಿದಿದ್ರೆ V is equal to pi r square h ಅಂತ ಬರ್ದಿದ್ರೆ ಸಾಕಾಗ್ತಿತ್ತು. ಆದರೆ ಇಲ್ಲೊಂದು ಕಂಡೀಷನ್ ಇದೆ, ಹೈಟ್ ಈಸ್ ಈಕ್ವಲ್ ಟು ಇಟ್ಸ್ ರೇಡಿಯಸ್ ಅಂತ ಹೇಳಿ. ಸೊ ಹೆಚ್ ಪ್ಲೇಸಲ್ಲಿ ಏನು ಮಾಡಿ? ಆರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಅಕಸ್ಮಾತ್ ರಿವರ್ಸ್ ಕೊಟ್ಟಿದ್ದಿದ್ರೆ ಹೂಸ್ ರೇಡಿಯಸ್ ಇಸ್ ಈಕ್ವಲ್ ಟು ಇಟ್ಸ್ ಹೈಟ್ ಅಂತ ಹೇಳಿ ಕೊಟ್ಟಿದ್ದಿದ್ರೆ ಆರ್ ಪ್ಲೇಸಲ್ಲಿ ಹೆಚ್ ಆಗ್ತಿತ್ತು. ಅವಾಗ ಪೈ ಹೆಚ್ ಕ್ಯೂಬ್ ಆಗ್ತಿತ್ತು. ಆದರೆ ಇಲ್ಲಿ ಪೈ ಆರ್ ಕ್ಯೂಬ್. ತುಂಬಾ ಸಿಂಪಲ್ ಆಗಿದೆ. ಓಕೆ,
ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ನೋಡಿ. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಹುಸ್ ರೇಡಿಯಸ್ ಇಸ್ 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರೇ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ಯು ಹ್ಯಾವ್ ಟು ಫೈಂಡ್ ದಿ ಸರ್ಫೇಸ್ ಏರಿಯಾ ಆಫ್ ದಿ ಸ್ಪಿಯರ್. ಸೊ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು ಫಾರ್ಮುಲಾ? 4πr². 4 ಪ್ಲೀಸ್ ಸರ್ಫೇಸ್ ಏರಿಯಾ ವಾಲ್ಯೂಮ್ ನೋಡಿ, ಆಲ್ರೆಡಿ MCQ ಅಲ್ಲಿ ಒಂದು ಕ್ವೆಶನ್ ಬಂತು, ಇಲ್ಲಿ 2 ಬಂದಿದೆ. ಅಂದರೆ 3 ಮಾರ್ಕ್ಸ್, ಓವರ್ ಆಲ್ 10 ಮಾರ್ಕ್ಸ್ ನಿಮ್ಗಿರೋದು ಸರ್ಫೇಸ್ ಏರಿಯಾ ವಾಲ್ಯೂಮಿಂದ. 3 ಮಾರ್ಕ್ಸ್ ಇಲ್ಲೇ ಬಂದ್ಬಿಡ್ತು, ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಈಗ ನೋಡಿ 4πr² ಸಬ್ಸ್ಟಿಟ್ಯೂಟ್ ಮಾಡಿ. 4 ಇಂಟು ಪೈ ವ್ಯಾಲ್ಯೂ ಏನು? 22/7. ರೇಡಿಯಸ್ ನೋಡಿ r² ಅಂತಿದೆ. ಸೊ r ಇಂಟು r ಅಂತ ಹೇಳಿ, ಅಂದರೆ 7 ಇಂಟು 7 ಅಂತ ಬರೆದಿದ್ದೀನಿ. ಒಂದು 7 ಇಲ್ಲಿ ಕ್ಯಾನ್ಸಲ್ ಆಯಿತು ನೋಡಿ, 1 7 ಕ್ಯಾನ್ಸಲ್ ಆಯಿತು. ಇನ್ನು ಉಳಿದಿದ್ದೇನು? 4 ಇಂಟು 22 ಇಂಟು 7 ಎಷ್ಟಾಯಿತು? 616 ಬಂದಿದೆ, 616. ಸೊ ಇಲ್ಲಿ ಏರಿಯಾ ಆಗಿರೋದ್ರಿಂದ ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್. ಬರೀ 616 ಅಂತ ಬರೆದ್ರೆ ಹಾಫ್ ಮಾರ್ಕ್ ಹೋಗುತ್ತೆ. ಯು ಹ್ಯಾವ್ ಟು ಮೆನ್ಷನ್ ಇಟ್ಸ್ ಯೂನಿಟ್, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಬರೀಲೇಬೇಕು. 616 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ. ಓಕೆ, ಇದಿಷ್ಟು 15th ಕ್ವೆಶನ್ ಆಯಿತು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 16th ನೋಡಿ. 16th ಕ್ವೆಶನ್, ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ -3, 4 ಆ್ಯಂಡ್ ದಿ ಆರಿಜಿನ್. ಎಸ್, ಇಲ್ಲಿ ಮೇನ್ ಆಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಒಂದು ಪಾಯಿಂಟ್ ಮತ್ತು ಆರಿಜಿನ್ ಮಧ್ಯೆ ಡಿಸ್ಟೆನ್ಸ್ ಏನು ಅಂತ ಕೇಳಿದ್ದಾರೆ. ಆರಿಜಿನ್ ಕೊಟ್ಟರೆ ಡೈರೆಕ್ಟ್ ಫಾರ್ಮುಲಾ ನಿಮಗೆ ಗೊತ್ತಿದೆ, ಡಿಸ್ಟೆನ್ಸ್ D = √(x² + y², √(x² + y². ಇಲ್ಲಿ x y ಏನು ಕೊಟ್ಟಿದ್ದಾರೆ? -3 and 4. ಸೊ -3² + 4². ನೆಗೆಟಿವ್ನ ಸ್ಕ್ವೇರ್ ಮಾಡಿದ್ರು ಪಾಸಿಟಿವ್ ಅನ್ನೋದು ಪ್ಲೀಸ್ ಮರಿಬೇಡಿ. ಸೊ -3² 9, 4² 16, 9 + 16 ಇಟ್ ಇಸ್ 25, √25. ಸೊ ಫೈನಲಿ ಇಟ್ ಇಸ್ 5 ಯೂನಿಟ್. ಸಿಂಪಲ್ ಆಗಿದೆಯಪ್ಪ. 1 ಮಾರ್ಕ್ ನಿಜವಾಗ್ಲೂ ಇಲ್ಲಿ ನಾನು ಇಷ್ಟೊತ್ತು MCQ 1 ಮಾರ್ಕ್ ಏನು ಡಿಸ್ಕಸ್ ಮಾಡ್ತಿದ್ದೀನಿ, ಯಾವುದು ಅಪ್ಲಿಕೇಶನ್ ಟೈಪ್ ಇಲ್ವೇ ಇಲ್ಲ ಮಾಡೆಲ್ ಪೇಪರ್ 2 ಅಲ್ಲಿ. ಡೈರೆಕ್ಟ್ ಕ್ವೆಶನ್ಸ್ ಕೊಟ್ಟಿದ್ದಾರೆ ನೋಡಿ. ಔಟ್ ಆಫ್ ಅಂದರೆ 16 ಔಟ್ ಆಫ್ 16 ಆರಾಮಾಗಿ ನೀವು ತಗೋಬಹುದು. ಓಕೆ, ಈಗ ನೆಕ್ಸ್ಟ್ ನಾನು 2 ಮಾರ್ಕ್ಸ್ಗೆ ಹೋಗೋಣ. ವೆರಿ ಇಂಪಾರ್ಟೆಂಟ್ 8 ಕ್ವೆಶನ್, 16 ಮಾರ್ಕ್ಸ್ ಇಲ್ಲೇ ತಗೋಬಹುದು ನೀವು. ನೋಡಿ ಇಲ್ಲಿ 17th ಕ್ವೆಶನ್, ಸಾಲ್ವ್ ದಿ ಫಾಲೋಯಿಂಗ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಬೈ ಎಲಿಮಿನೇಷನ್ ಮೆಥಡ್ ಅಂತ ಹೇಳಿ ಕೊಟ್ಟಿದ್ದಾರೆ. 2 ಈಕ್ವೇಶನ್. ಇದು ಕೂಡ 100% ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವೆಶನ್, 100% ಬರೋವಂಥದ್ದು. ಏನಂತಿದೆ? x + y = 14, x - y = 4 ಅಂತ ಹೇಳಿ 2 ಈಕ್ವೇಶನ್ನ ಕೊಟ್ಟಿದ್ದಾರೆ. ಸೊ ಈಕ್ವೇಶನ್ 1, ಈಕ್ವೇಶನ್ 2 ಅಂತ ಹೇಳಿ ತಗೊಳ್ಳಿ. ಇಲ್ಲಿ ನಾನು ಆ್ಯಡಿಂಗ್ ಮಾಡ್ತಿದ್ದೀನಿ. ಈಕ್ವೇಶನ್ 1 and 2 ಆ್ಯಡಿಂಗ್ ಈಕ್ವೇಶನ್ 1 and 2. ಯಾಕೆ ಮ್ಯಾಮ್ ಇಲ್ಲಿ ಆ್ಯಡಿಂಗ್ ಮಾಡ್ತಿದ್ದೀರಾ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಎಲಿಮಿನೇಟ್ ವೈನ ನಾನಿಲ್ಲಿ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ನೀವು ಎಕ್ಸ್ನ ಎಲಿಮಿನೇಟ್, ಇಲ್ಲಿ ನೋಡಿ ಎಕ್ಸು ಮತ್ತು ವೈ ಕೊಯಿಫಿಷಿಯಂಟ್ ಸೇಮ್ ಇದೆ. ನೀವು ಇಲ್ಲಿ ಎಕ್ಸ್ ಆದರೂ ಎಲಿಮಿನೇಟ್ ಮಾಡ್ಬೋದು, ವೈನಾದರೂ ಎಲಿಮಿನೇಟ್ ಮಾಡಬಹುದು. ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ y ಪ್ಲಸ್ ಇದೆ, ಇಲ್ಲಿ y ಮೈನಸ್ ಇದೆ. ಸೊ ಡೈರೆಕ್ಟ್ ಕ್ಯಾನ್ಸಲ್. ಅಂದರೆ ನಿಮಗೆ ಗೊತ್ತಿದೆ, ಒಂದನ್ನು ಯಾವುದಾದ್ರು ಒಂದು ವೇರಿಯಬಲ್ನ ನೀವು ಎಲಿಮಿನೇಟ್ ಮಾಡ್ತೀರಾ ಅಂತಂದರೆ ಒಂದು ಪ್ಲಸ್ ಇರಬೇಕು, ಒಂದು ಮೈನಸ್ ಇರಬೇಕು. ಆಲ್ರೆಡಿ ನಾನು ಇದನ್ನು ಸಪ್ರೇಟಾಗಿ ಸಾಲ್ವ್ ಫಾರ್ x and y ರಿವಿಷನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ನಾನೇನು ಮಾಡ್ತಿದ್ದೀನಿ ನೋಡಿ, ಡೈರೆಕ್ಟಾಗಿ ಕ್ಯಾನ್ಸಲ್. ಸೊ ಅದಕ್ಕೆ ಆ್ಯಡಿಂಗ್ x + x ಎಷ್ಟಾಯಿತು? 2x ಆಯಿತು. 14 + 4 18 ಆಯಿತು. ಸೊ x = 18/2. 18/2 ಮಾಡಿದ್ರೆ x ವ್ಯಾಲ್ಯೂ ಏನು ಬಂತು? 9 ಬಂತು. ಈ ಬಂದಿರೋ ಒಂದು ವ್ಯಾಲ್ಯೂನ, x ವ್ಯಾಲ್ಯೂನ ಯಾವುದಾದ್ರೂ ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ x + y = 14 ತೊಗೊಂಡಿದ್ದೀನಿ. x + y = 14. ಅವಾಗ ಏನಾಯಿತು? 9 ಸಬ್ಸ್ಟಿಟ್ಯೂಟ್ ಮಾಡಿದೆ x ಪ್ಲೇಸಲ್ಲಿ. ಸೊ 9 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಯಿತು? 9 + y = 14 - 9 ಅಂತಿದೆ. y = 5 ಆಯಿತು. ಅಂದರೆ x ವ್ಯಾಲ್ಯೂ ಇಟ್ ಇಸ್ 9, y ವ್ಯಾಲ್ಯೂ ಇಟ್ ಇಸ್ 5. ಬೇಕಾದ್ರೆ ನೋಡಿ, ಅಲ್ಲಿ 9 + 5 ಎಷ್ಟಾಯಿತು? 14. 9 - 5 4. ಎಸ್, 2 ಈಕ್ವೇಷನ್ ಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಹಾಗಾದರೆ ಬಂದಿರೋ x ಮತ್ತು y ವ್ಯಾಲ್ಯೂ ಇಲ್ಲಿ ಕರೆಕ್ಟ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. 18th ಕ್ವೆಶನ್. ಇದು ಕೂಡ 100% ಕ್ವೆಶನ್, SN ಫಾರ್ಮುಲಾ ರಿಲೇಟೆಡ್. ಓಕೆ, ನೋಡ್ತಾ ಬನ್ನಿ. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ಕೊಂಡು ಬನ್ನಿ. ಒಂದು AP ಕೊಟ್ಟಿದ್ದಾರೆ, 5 + 8 + 11 so on ಅಂತ ಹೇಳಿ. ಇದನ್ನು ನೋಡ್ತಾ ಬಂದರೆ ನಮಗೆ ಫಸ್ಟ್ ಟರ್ಮ್ ಅಂದರೆ A is 5. D ನೋಡ್ಕೊಂಡು ಬನ್ನಿ. A2 - A1 ಅಂದರೆ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್, ಯಾವುದಾದ್ರೂ ಮಾಡಿ. ಸೊ 8 - 5 ಏನಾಯಿತು? ನಮಗೆ 3 ಬಂತು. n = 10 ಬಂತು. ಈಗ ನೋಡ್ಕೊಂಡು ಬನ್ನಿ. SN ಫಾರ್ಮುಲಾ ಫಸ್ಟ್ ಬರಿಬೇಕಾಗತ್ತೆ. ಫಾರ್ಮುಲಾಗೆ ಹಾಫ್ ಮಾರ್ಕ್ ಇದೆ. ಏನು? n/2 2a + n - 1 × d. SN = n/2 2a + n - 1 × d. ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. n ಪ್ಲೇಸಲ್ಲಿ 10, 2 × a ಇಟ್ ಇಸ್ 5 + 10 - 1 ಅಂದರೆ 10 - 1 × d. ಸೊ ಇಲ್ಲೇ ನೋಡಿ, 2 1s are 2 5s are 2 5s are 10. 10 - 1 ಎಷ್ಟು? 9. 9 3s are 27. ನಾನು ಡೈರೆಕ್ಟಾಗಿ ಬರೆದ್ಬಿಟ್ಟೆ.
10 plus 27 is 37. 37 5s are 185. So answer is 185. Okay. ಕೊಟ್ಟಿರೋಂಥ ಎ ಪಿನ ನೋಡ್ಕೊಳ್ಳಿ, ಫಸ್ಟ್ ಟರ್ಮ್ ಬರ್ಕೊಳ್ಳಿ, ಅಂದರೆ ಎ ಬರ್ಕೊಳ್ಳಿ, ಎನ್ ಬರ್ಕೊಳ್ಳಿ, ಡಿ ಬರ್ಕೊಳ್ಳಿ, ಎಸ್ ಎನ್ ಫಾರ್ಮುಲಾ ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ ನಿಮಗೆ ಎಸ್ ಎನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ ನೋಡಿ. ನೆಕ್ಸ್ಟ್, ಆಲ್ ನಂಬರ್ ಆಫ್ ಟರ್ಮ್ಸ್ ಆಫ್ ಎನ್ ಎ ಪಿ ಹೂಸ್ ಫಸ್ಟ್ ಟರ್ಮ್ ಇಸ್ 5 ಆ್ಯಂಡ್ ದಿ ಕಾಮನ್ ಡಿಫ್ರೆನ್ಸ್ ಇಸ್ 5 ಆ್ಯಂಡ್ ದ ಲಾಸ್ಟ್ ಟರ್ಮ್ ಇಸ್ 45 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡ್ಕೊಂಡು ಬನ್ನಿ, ಇಲ್ಲಿ ಕೊಟ್ಟಿರೋದನ್ನ ಫಸ್ಟ್ ಡೇಟಾ ಬರ್ಕೊಳ್ಳೋಣ. ಫಸ್ಟ್ ಟರ್ಮ್ ಅಂದರೆ ಎ ಕೊಟ್ಟಿದ್ದಾರೆ, ಕಾಮನ್ ಡಿಫ್ರೆನ್ಸ್ ಅಂದರೆ ಡಿ ಕೊಟ್ಟಿದ್ದಾರೆ, ಆಮೇಲೆ ಜೊತೆಗೆ ಲಾಸ್ಟ್ ಟರ್ಮ್ ಏನಂತ ಹೇಳಿದರೆ 45 ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದರೆ ಎ ಎನ್ ಕೊಟ್ಟಿದ್ದಾರೆ ಅವರು. ಓಕೆ, ಎ ಡಿ ಮತ್ತು ಎ ಎನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಯಾವ ಫಾರ್ಮುಲಾ ಯೂಸ್ ಮಾಡಬೇಕಾಗತ್ತೆ? ಎ ಎನ್ ಫಾರ್ಮುಲಾ. ಎ ಎನ್ ಈಕ್ವಲ್ಸ್ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಸೊ ಎ ಎನ್ ಅಂದರೆ 45. ಲಾಸ್ಟ್ ಟರ್ಮ್ ಅಂತನಾದರೂ ಇರಲಿ, ಎನ್ ಟರ್ಮ್ ಅಂತನಾದರೂ ಇರಲಿ, ಎರಡು ಎ ಎನ್ನೇ ಇರಲಿ, ಅರ್ಥ ಮಾಡ್ಕೊಳ್ಳಿ. ಸೊ ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ 5, ಎನ್ ಮೈನಸ್ 1 ಹಾಗೆ ಇಟ್ಕೋತೀನಿ, ಡಿ 5, 45 ಹಾಗಿದೆ, 5 ಆಗಿದೆ. ಈ 5ನ ನಾನು ಎನ್ ಮೈನಸ್ 1ಗೆ ಮಲ್ಟಿಪ್ಲೈ ಮಾಡ್ತೀನಿ. 5 ಇಂಟು ಎನ್ 5n, 5 ಇಂಟು ಮೈನಸ್ 1 ಇಟ್ ಇಸ್ ಮೈನಸ್ 5, ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಯಿತು. 5ನಲ್ಲಿ ಉಳ್ಕೊಳ್ಳೋದು ಏನು ಬಂತು? 45 ಈಕ್ವಲ್ಸ್ 5n, ಎನ್ ಈಕ್ವಲ್ಸ್ 9, ಅಂದರೆ 45 ಬೈ 5. ನೋಡಿ ಇಲ್ಲಿ ಎನ್ ಈಕ್ವಲ್ಸ್ 45 ಬೈ 5 ಅಂತ ಬರುತ್ತೆ. 5 1s 5 9s. ಸೊ ಎನ್ ಈಕ್ವಲ್ಸ್ ಏನು ಬಂತು ನಿಮಗೆ? 9 ಬಂತು. ಓಕೆ, ಇದಿಷ್ಟು ಎ ಪಿ ಕ್ವೆಶನ್ಗೆ ಚಾಯ್ಸ್ ಇರುತ್ತೆ. ಇಲ್ಲ ಎ ಏನಾದರೂ ನೀವು ಯೂಸ್ ಮಾಡ್ಬೋದು, ಎಸ್ ಏನಾದರೂ ಯೂಸ್ ಮಾಡ್ಬೋದು. ಈಸಿಯಾಗಿ ಕ್ವೆಶನ್ನ ಅರ್ಥ ಮಾಡಿಕೊಂಡ್ರೆ ಖಂಡಿತ ಸುಲಭ. ಫಾರ್ಮುಲಾ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಎ ಪಿದ ಇನ್ನೊಂದು ಕ್ವೆಶನ್ ಕೊಟ್ಟಿದ್ದಾರೆ ನೋಡಿ. ವಾಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ರೈಟ್ ದಿ ಜನರಲ್ ಫಾರ್ಮ್ ಆಫ್ ದಿ ಎ ಪಿ ಹೂಸ್ ಫಸ್ಟ್ ಟರ್ಮ್ ಇಸ್ ಎ ಆ್ಯಂಡ್ ಕಾಮನ್ ಡಿಫ್ರೆನ್ಸ್ ಇಸ್ ಡಿ. ಅಂದರೆ ಎ ಪಿ ಡೆಫಿನೇಷನ್ ಕೇಳ್ತಾ ಇದ್ದಾರೆ ಇಲ್ಲಿ. ಎ ಪಿ ಡೆಫಿನೇಷನ್ ಏನು ಹೇಳುತ್ತೆ? ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಏನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಲಿಸ್ಟ್ ಆಫ್ ನಂಬರ್ಸ್ ಅಥವಾ ಸೀಕ್ವೆನ್ಸ್ ಆಫ್ ನಂಬರ್ಸ್, ಹೇಗಾದರೂ ಬರಿಬೋದು ನೀವು. ಸೀಕ್ವೆನ್ಸ್ ಆಫ್ ನಂಬರ್ಸ್ ಆರ್ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಇಸ್ ಒಬ್ಟೈನ್ಡ್. ಅಂದರೆ ಹೇಗೆ ಬರುತ್ತೆ ಲಿಸ್ಟ್ ಆಫ್ ನಂಬರ್ಸ್ ಅಥವಾ ಸೀಕ್ವೆನ್ಸ್ ಆಫ್ ನಂಬರ್ಸ್ ಹೇಗೆ ಬರುತ್ತೆ, ನಮಗೆ ಹೇಗೆ ಸಿಗುತ್ತೆ ಅಂತಂದರೆ ಈಚ್ ಟರ್ಮ್ ಇಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಫಿಕ್ಸ್ಡ್ ನಂಬರ್ ಡಿ. ಆ್ಯಡಿಂಗ್ ಫಿಕ್ಸ್ಡ್ ನಂಬರ್ ಡಿ ಟು ದ ಪ್ರಿಸೀಡಿಂಗ್ ಟರ್ಮ್. ಅಂದರೆ ಫಾರ್ ಎಕ್ಸಾಂಪಲ್ ನನಗೆ 5 ಅಂತ ಬಂದಿರುತ್ತೆ. 5 ಅನ್ನೋ ಫಸ್ಟ್ ಟರ್ಮ್ ನಾನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫಿಕ್ಸ್ಡ್ ಟರ್ಮ್ 2 ಅಂತ ಹೇಳಿ 2ನ ಆ್ಯಡ್ ಮಾಡ್ಕೊಂಡು ಬರ್ತೀನಿ. 5 ಪ್ಲಸ್ 2 7, 7 ಪ್ಲಸ್ 2 9, 9 ಪ್ಲಸ್ 2 11. ಈ ಥರ ಒಂದು ಸೀಕ್ವೆನ್ಸ್ ಬರುತ್ತೆ ನಮಗೆ. ಅದನ್ನೇ ನಾವೇನಂತ ಕರಿತೀವಿ? ಎ ಪಿ ಅಂತ ಹೇಳಿ ಕರಿತೀವಿ. An AP is arithmetic progression is a list of numbers in which each term is obtained by adding a fixed number d to the preceding term. Expect the first term. ಅಂದರೆ ಫಸ್ಟ್ ಟರ್ಮ್ ಒಂದು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಹೇಗೆ ಬರುತ್ತೆ? ಒಂದು ಕಾನ್ಸ್ಟೆಂಟ್ ಟರ್ಮ್ನ ಪ್ರಿಸೀಡಿಂಗ್ ಅಂದರೆ ಅದು ಮುಂಚೆ ಇರೋ ಟರ್ಮ್ಗೆ ಆ್ಯಡ್ ಮಾಡ್ತಾ ಬಂದರೆ ನಿಮಗೆ ಸೀಕ್ವೆನ್ಸ್ ಸಿಗುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ಎ ಪಿ. ಮ್ಯಾಮ್ ಇದು ಕಷ್ಟ, ನಮಗೆ ಇದನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂದರೆ ಜನರಲ್ ಆಗಿ ಬರೆದು ಬಿಡಿ. ಏನಂತ? ಆ್ಯನ್ ಎ ಪಿ ಇಸ್ ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ in which ಅಥವಾ ಹ್ಯಾವಿಂಗ್ ಕಾಮನ್ ಡಿಫ್ರೆನ್ಸ್, ಅಂದರೆ ಈಚ್ ನಂಬರ್ಸ್ ಆರ್ ಹ್ಯಾವಿಂಗ್ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿ ಬರೀರಿ. ಓಕೆ, ನೆಕ್ಸ್ಟ್ ಅದರಲ್ಲಿ ಇನ್ನೊಂದು ಕ್ವೆಶನ್ ಇದೆ ನೋಡಿ. ಜನರಲ್ ಫಾರ್ಮ್ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಜನರಲ್ ಫಾರ್ಮ್ ಏನು? ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಸೋ ಆನ್. ಅದನ್ನೇ ಹೇಳೋದು ನೋಡಿ. ಇದನ್ನೇ ಡೆಫಿನೇಷನ್ ಆಗಿ ಬರ್ದಿರೋದು ನೋಡಿ. ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಇಸ್ ಒಬ್ಟೈನ್. ನೋಡಿ, ಈಚ್ ಟರ್ಮ್ ಇಸ್ ಒಬ್ಟೈನ್ ಬೈ ಫಿಕ್ಸ್ಡ್ ನಂಬರ್ ಡಿ ನೋಡಿ, ಡಿ ಆ್ಯಡಿಂಗ್ ಟು ದ ಪ್ರಿಸೀಡಿಂಗ್ ಟರ್ಮ್. ಎ ಅಂತಿತ್ತು, ಅದಕ್ಕೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ ಡಿ ಪ್ಲಸ್ ಡಿ ಅಂದರೆ ಎ ಪ್ಲಸ್ 2d. ಈ ಥರ ಯು ಕ್ಯಾನ್ ರೈಟ್ ಇಟ್ ಈಸ್ ಅ ಜನರಲ್ ಫಾರ್ಮ್. ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೋ ಆನ್. ನೆಕ್ಸ್ಟ್ ಕ್ವೆಶನ್ ನೋಡ್ಕೊಂಡು ಬನ್ನಿ. ಕ್ವೆಶನ್ ನಂಬರ್ 20. ಫೈಂಡ್ ದಿ ರೂಟ್ಸ್ ಆಫ್ ದಿ ಕ್ವಾಡ್ರಾಟಿಕ್ ಇಕ್ವೇಷನ್ 2x² is equal to 7x plus 3 ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಡಿಸ್ಕ್ರಿಮಿನೆಂಟ್ ಫಾರ್ಮುಲಾ ಇಲ್ಲಿ ಅಪ್ಲೈ ಮಾಡಬಾರ್ದು. ಡಿಸ್ಕ್ರಿಮಿನೆಂಟ್ ಅಥವಾ ನೇಚರ್ ಆಫ್ ರೂಟ್ಸ್ ಅಂದರೆ b² - 4ac. ಬರೀ ರೂಟ್ಸ್ ಅಂತ ಕೇಳಿದ್ರಿಂದ ನೀವೇನು ಮಾಡಬೇಕು? ಎಕ್ಸ್ ಫಾರ್ಮುಲಾನೇ ಅಪ್ಲೈ ಮಾಡಬೇಕು. ನೋಡ್ತಾ ಬನ್ನಿ, ಕೊಟ್ಟಿರೋದನ್ನ ನೋಡಿ. ಇಲ್ಲಿ ಇದು ಜನರಲ್ ಫಾರ್ಮಲ್ಲಿ ಇಲ್ಲ. ನೀವು ಎಕ್ಸ್ ಫಾರ್ಮುಲಾ ಅಪ್ಲೈ ಮಾಡೋಕ್ಕೆ ಜನರಲ್ ಫಾರ್ಮಲ್ಲಿ ಇಲ್ಲ. ಯಾವುದು ಮ್ಯಾಮ್ ಜನರಲ್ ಫಾರ್ಮುಲಾ ಅಂದರೆ ಇದು ax² + bx + c = 0 ಜನರಲ್ ಫಾರ್ಮಾಗಿ ತರಬೇಕು. ಹೇಗೆ ಅಂದರೆ 7x + 3ನ LHSಗೆ ತೊಗೊಂಡು ಬನ್ನಿ. ಪ್ಲಸ್ 7x ಇರೋದೇನಾಯಿತು? -7x, ಪ್ಲಸ್ 3 ಇರೋದೇನಾಯಿತು? -3. ಸೊ 2x² - 7x - 3 = 0. ಆವಾಗ ಇದನ್ನು ನೋಡಿಕೊಂಡು ಕಂಪೇರ್ ಮಾಡೋಣ ಈಗ ಜನರಲ್ ಈಕ್ವೇಷನ್ಗೆ. ಎ ಪ್ಲಸ್ ಅಲ್ಲಿ ಏನಿದೆ? 2,
ಬಿ ಪ್ಲಸ್ ಅಲ್ಲಿ ಏನಿದೆ -7, ಸಿ ಪ್ಲಸ್ ಅಲ್ಲಿ ಏನಿದೆ -3. ಸೊ ಈಗ ಫಾರ್ಮುಲಾ ತಗೋಬೇಕಾಗುತ್ತೆ. ಎಕ್ಸ್ ಇಸ್ ಈಕ್ವಲ್ ಟು -b + r - b² - 4ac/2a. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ನೋಡಿ ಆಲ್ರೆಡಿ ಈಕ್ವೇಷನಲ್ಲಿ ಮೈನಸ್ ಇದೆ, ಜೊತೆಗೆ -7 + r - √(-7² - 4 × 2 × -3). ಓಕೆ, ಈಗ ನೋಡಿ ಮೈನಸ್ ಇಂಟು ಮೈನಸ್ +7 ಆಯಿತು, +r -√(-7²). ನೆಗೆಟಿವ್ನ ಸ್ಕ್ವೇರ್ ಮಾಡಿದ್ರು ಪಾಸಿಟಿವ್, ಸೊ 7² 49. ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಇಲ್ಲಿ -3 ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8, 8 3s 24. ಸೊ 49 + 24, 2 2s 4 ಆಯ್ತು. ಈಗ ಫೈನಲಿ ಆ್ಯಡ್ ಮಾಡಿದ್ರೆ 7 + r - 49 + 24 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 73. √73/4 ಬರುತ್ತೆ. ಆದರೆ ಇಲ್ಲಿ 73 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಪರ್ಫೆಕ್ಟ್ ಸ್ಕ್ವೇರ್ 73 ಇಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡಬಹುದು ನೀವು, ಅಥವಾ ಚಾಯ್ಸ್ ಬರಿಬೋದು. ಏನು? ಎಕ್ಸ್ ಇಸ್ ಈಕ್ವಲ್ ಟು 7 + √73/4 ಅಂತ ಬರೀರಿ, ಆರ್ ಎಕ್ಸ್ ಇಸ್ ಈಕ್ವಲ್ ಟು 7 - √73/4 ಅಂತ ಎರಡು ಆಪ್ಷನ್ ನೀವು ಇಲ್ಲಿ ಎಕ್ಸ್ ಒಂದ್ಸರಿ ಪ್ಲಸ್ ಒಂದ್ಸರಿ ಮೈನಸ್ನ ನೀವು ಇಲ್ಲಿ ಬರಿಬಹುದು, ಅಥವಾ ಡೈರೆಕ್ಟಾಗಿ ಇಲ್ಲಿಗೆ ಸ್ಟಾಪ್ ಮಾಡಿದ್ರು ಆಯಿತು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. Question number 21. ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಡ್ರಾ ಎ ಲೈನ್ ಸೆಗ್ಮೆಂಟ್ ಆಫ್ ಲೆಂತ್ 5 cm ಆ್ಯಂಡ್ ಡಿವೈಡ್ ಇಟ್ ಇನ್ ದ ರೇಷಿಯೋ 2:3 ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಗೊತ್ತಿದೆ, ಫಸ್ಟ್ ಏನು ಮಾಡಬೇಕು? ಲೈನ್ ಸೆಗ್ಮೆಂಟ್ ತಗೋಬೇಕು. ಎಷ್ಟಿದೆ ಲೈನ್ ಸೆಗ್ಮೆಂಟ್? ಇದು 5 cm ಇದೆ. 5 cm ಇದೆ. ಸ್ಕೇಲಲ್ಲಿ 5 cm ಮೆಷರ್ ಮಾಡ್ಕೊಳ್ಳಿ. ಎ ಬಿ ಅಂತ ಲೇಬಲ್ ಕೊಡಿ. ಎ ಬಿ ಅಂತಲೇ ಕೊಡಬೇಕಾಗಿಲ್ಲ, XY ಅಂತ ಕೊಡಿ, PQ ಅಂತ ಕೊಡಿ, ಅಥವಾ BC ಅಂತ ಕೊಡಿ, ಯಾವುದಾದ್ರೂ ಕೊಡಿ. ನಾನಿಲ್ಲಿ ಎ ಬಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ಎ ಬಿ 5 cm ತೊಗೊಂಡಿದ್ದೀನಿ. ನೆಕ್ಸ್ಟ್ ಗೊತ್ತಿದೆ ಅಲ್ಲ ನಿಮಗೆ, AX ನ ಒಂದು ಅಕ್ಯೂಟ್ ಆ್ಯಂಗಲ್ ತಗೋಬೇಕು, ರೇ ತಗೋಬೇಕು. ಅಕ್ಯೂಟ್ ಆ್ಯಂಗಲ್ ಮೆಷರ್ ಮಾಡಿಕೊಂಡು ಒಂದು AX ಅನ್ನೋ ರೇ ತಗೋಬೇಕು. ಆ ರೇ ಮೇಲೆ ಏನು ಮಾಡಬೇಕು? ನಾವು ಕಟ್ ಮಾಡಬೇಕು, ಪಾರ್ಟ್ಸ್ ಆಗಿ ಕಟ್ ಮಾಡಬೇಕು. ಸೊ ಲೈನ್ ಸೆಗ್ಮೆಂಟ್ ಆಗಿರೋದ್ರಿಂದ ರೇಷಿಯೋನ ನೀವೇನು ಮಾಡಬೇಕಾಗತ್ತೆ? ಇಲ್ಲಿ ರೇಷಿಯೋನ ನೀವೇನು ಮಾಡಬೇಕಾಗತ್ತೆ? ಆ್ಯಡ್ ಮಾಡಬೇಕಾಗತ್ತೆ. 2 + 3 ಎಷ್ಟಾಗುತ್ತೆ? 5 ಅಂತ ಹೇಳಿ ಆಗುತ್ತೆ. ಸೊ ಎಷ್ಟು ಪಾರ್ಟ್ಸ್ ಮಾಡ್ತೀರಾ? 5 ಪಾರ್ಟ್ಸ್. ಹೇಗೆ ಮಾಡ್ತೀರಾ 5 ಪಾರ್ಟ್ಸ್ನ? ಕಾಂಪಸಲ್ಲಿ 1 cm ತೊಗೊಂಡು 5 ಪಾರ್ಟ್ಸ್ ಕಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಬಿನ ನೀವೇನು ಮಾಡ್ತೀರಾ? A5ಗೆ ಅಂದರೆ ಲಾಸ್ಟ್ ಪಾರ್ಟ್ಗೆ ಜಾಯಿನ್ ಮಾಡ್ತೀರಾ. ನೆಕ್ಸ್ಟ್ ಕೊಟ್ಟಿರೋದು ಯಾವುದು? 2:3 ಆಗಿರೋದ್ರಿಂದ ಸೆಕೆಂಡ್ ಪಾರ್ಟ್ಗೆ ಹೋಗಿ ನೀವೇನು ಮಾಡ್ತೀರಾ? ಒಂದು ಪ್ಯಾರಲ್ ಲೈನ್ನ, ಅಂದರೆ ಹೇಗೆ ಬಿ ಮತ್ತು A5ಗೆ ಹೇಗೆ A5ಗೆ ಏನು ಪ್ಯಾರಲ್ ಲೈನ್ ಇದೆ, A2 ಮತ್ತು AC ಗೆ ಪ್ಯಾರಲಲ್ ಲೈನ್ ಕನ್ಸ್ಟ್ರಕ್ಟ್ ಮಾಡ್ತೀರಾ. ಸೊ ಹೌ ಇಟ್ ಈಸ್ ಡಿವೈಡೆಡ್? 2:3. Question number 22. Find the distance between the points 2, 3 and 4, 1 ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ 2 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಪ್ರೀವಿಯಸ್ 1 ಮಾರ್ಕಲ್ಲಿ ಹೇಗೆ ಕೊಟ್ಟಿದ್ರು? ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ -3, 4 ಆ್ಯಂಡ್ ಆರಿಜಿನ್ ಅಂತ ಹೇಳಿ ಕೊಟ್ಟಿದ್ರು. ಆರಿಜಿನ್ ಅಂದರೆ ಡೈರೆಕ್ಟಾಗಿ ನೀವೇನು ತಗೋತಿದ್ರಿ? x² + √(x² + y². ಆದರೆ ಇಲ್ಲಿ ಫಾರ್ಮುಲಾ ಚೇಂಜ್ ಆಗುತ್ತೆ. ನೋಡ್ಕೊಳ್ಳಿ ಫಾರ್ಮುಲಾ ಏನಿದೆ ಅಂತ ಫಸ್ಟ್ ಬರ್ಕೊಳ್ಳೋಣ. x1 y1 x2 y2. ನೋಡಿ ಕೆಲವರೆಲ್ಲ ಕನ್ಫ್ಯೂಸ್ ಆಗಿ x1 x2 y1 y2 ಅಂತ ಹೇಳಿ ಬರ್ಕೋತಾರೆ. ನೋ, ಇಲ್ಲಿ ಕೋಆರ್ಡಿನೇಟ್ಸ್ ಆಗಿರೋದ್ರಿಂದ x ಕೋಆರ್ಡಿನೇಟ್ ಇರಬೇಕು, y ಕೋಆರ್ಡಿನೇಟ್ ಇರಬೇಕು. ಸೊ ಒಂದು x1 y1 x2 y2. ಈಗ ಡಿಸ್ಟೆನ್ಸ್ ಫಾರ್ಮುಲಾ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಫಾರ್ಮುಲಾ ಏನು? ಇದಕ್ಕೆ ಹಾಫ್ ಮಾರ್ಕ್ ಇರುತ್ತೆ. ಏನು? √(x2 - x1 2 + y2 - y1 2. x2 ಏನಿದೆ? 4 - 2 2 + 1 - 3 2. 4 - 2 ಎಷ್ಟು? 2. 1 - 3 ಎಷ್ಟು? -2. ಸೊ 2² + -2². 2² 4 -2² 4. 4 + 4 ಏನಾಗುತ್ತೆ? 8, ಅಥವಾ 2√2 ಅಂತ ಹೇಳಿ ಕೂಡ ಬರಿಬಹುದು. 8 9 ಅಂತ ಬರ್ಕೋಬಹುದು. 4 2s 4 ಸ್ಕ್ವೇರ್ ರೂಟಿಂದ ತೆಗೆದ್ರೆ 2. ಸೊ 2√2 ಆರ್ 8 ಯೂನಿಟ್ಸ್. ತುಂಬ ಸಿಂಪಲ್ ಆಗಿದೆ. ಇದು ಕೂಡ ಎಕ್ಸ್ಪೆಕ್ಟೆಡ್ ಕ್ವೆಶನ್. ಪ್ಲೀಸ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಕ್ವೆಶನ್ ನಂಬರ್ 23. ಇಫ್ sin θ is equal to 4/5. If sin theta is equal to 4/5, then find cos theta and tan theta ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ಸೈನ್ ಥೀಟಾ ಬರ್ಕೋತೀನಿ. ಏನು? 4/5. ಅಂದರೆ ಇದು ಸೈಡ್ಸ್ ರಿಲೇಟೆಡ್ ಆಗಿ ಕೊಟ್ಟಿರೋವಂಥದ್ದು. ಅಂದರೆ ಒಂದು ಟ್ರಯಾಂಗಲಲ್ಲಿ ಸೈನ್ ಥೀಟಾ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿದ್ರೆ, ನಾವು ಸೈನ್ ಥೀಟಾನ ಯಾವುದ್ರಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ? ಆಪೋಸಿಟ್ ಬೈ ಹೈಪೋಟನಸ್. ಆಪೋಸಿಟ್ ಬೈ ಹೈಪೋಟನಸ್. ಹಾಗಾದರೆ ನಮ್ಗೆ ಇವಾಗ ಕಾಸ್ ಅಂತಂದರೆ ಅಡ್ಜಸೆಂಟ್ ಬೇಕು. ಕಾಸ್ಗೂ ಟ್ಯಾನ್ಗೂ ಅಡ್ಜಸೆಂಟ್ ಬೇಕು. ನೀವೇನು ಮಾಡಬೇಕಾಗುತ್ತೆ? ಪೈಥಾಗರಸ್ ಥಿಯರಮ್ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಏನಪ್ಪ ಅಂದರೆ ಹೈಪೋಟನಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆಪೋಸಿಟ್ ಸ್ಕ್ವೇರ್ ಪ್ಲಸ್ ಅಡ್ಜಸೆಂಟ್ ಸ್ಕ್ವೇರ್ ಅಂತ ಹೇಳಿ ಮಾಡಬೇಕು. ಹೈಪೋಟೆನಸ್ ಸ್ಕ್ವೇರ್ ಅಂದರೆ 5², ಆಪೋಸಿಟ್ ಅಂದರೆ 4², A² ನಿಮಗೆ ಗೊತ್ತಿಲ್ಲ. ಇದನ್ನು ಕಂಪ್ಲೀಟ್ ಆಗಿ ಸಾಲ್ವ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? ಅಡ್ಜಸೆಂಟು 3 ಬರುತ್ತೆ. ಬಿಕಾಸ್ 3 4 5 ಆರ್ ದಿ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಗರ್ ಅಡ್ಜಸೆಂಟ್ ಏನಾಯಿತು? 3. ಇದನ್ನು ನೀವು ಸಾಲ್ವ್ ಮಾಡಿ ಪೈಥಾಗರಸ್ ಥಿಯರಮ್. ಈಗ ನೀವು ಕಾಸ್ ಥೀಟಾ ಟ್ಯಾನ್ ಥೀಟಾ ಕೇಳ್ತಿದ್ದಾರೆ.
ಕಾಸ್ ಥೀಟಾ ಅಂತಂದ್ರೆ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಈಗ ತಾನೇ ನಮ್ಗೆ ಅಡ್ಜಸೆಂಟ್ ಏನು ಬಂತು? 3. ಹೈಪೋಟೆನಸ್ ಏನಿದೆ? 5. ಸೊ 3/5. ಟ್ಯಾನ್ ಥೀಟಾ ಅಂತ ಬಂದ್ರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಏನು ಕೊಟ್ಟಿದ್ದಾರೆ? 4. ಅಡ್ಜಸೆಂಟ್ ಏನು ಬಂತು? 3. ಸೊ 4/3. ತುಂಬಾನೇ ಸಿಂಪಲ್ ಆಗಿದೆ. ಸೈಡ್ಸ್ ರಿಲೇಟೆಡ್ ಅಥವಾ ಆಂಗಲ್ ರಿಲೇಟೆಡ್ ಒಂದು ಕ್ವೆಶನ್ ಇರುತ್ತೆ, ಪ್ಲೀಸ್ ಅದನ್ನ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತೀನಿ. ಫೈಂಡ್ ದಿ ನೇಚರ್ ಆಫ್ ರೂಟ್ಸ್. ಲಾಸ್ಟ್ ಕ್ವೆಶನ್ ಇದು. ಫೈಂಡ್ ದಿ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್ 2x² - 3x + 5 = 0. ನಾನು ಆಲ್ರೆಡಿ ಪ್ರೀವಿಯಸ್ ಅಲ್ಲೇ ಹೇಳಿದೆ ನಿಮಗೆ. ನೇಚರ್ ಆಫ್ ರೂಟ್ಸ್ ಅಂತ ಹೇಳಿದ್ರೆ b² - 4ac. ನೇಚರ್ ಆಫ್ ರೂಟ್ಸ್ ಅಂತ ಬರೀ ರೂಟ್ಸ್ ಅಂತ ಇದ್ರೆ ಫಾರ್ಮುಲಾ x = -b ಬರುತ್ತಲ್ಲ, ಆ ಫಾರ್ಮುಲಾ ನೀವು ಪ್ರಾಕ್ಟೀಸ್ ಮಾಡಬೇಕು. ಈಗ ಮತ್ತೆ ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ಳಿ, ಜನರಲ್ ಫಾರ್ಮ್ಗೆ ಕಂಪೇರ್ ಮಾಡಿ, ABC ಬರ್ಕೊಳ್ಳಿ. A ಏನಿದೆ? 2, B -3 ಇದೆ, C 5 ಇದೆ. ಡಿಸ್ಕ್ರಿಮಿನೇಟ್ ಫೈಂಡ್ ಔಟ್ ಮಾಡಬೇಕು ನೇಚರ್ ಆಫ್ ರೂಟ್ಸ್ ಹೇಳಕ್ಕೆ. ಏನು? b² - 4ac ಸಬ್ಸ್ಟಿಟ್ಯೂಟ್ ಮಾಡಿ. -3² -4 2 5 ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡಿ. -3² ಏನು ಬರುತ್ತೆ? 9. 4 2s 8 8 5s 40. 9 - 40 ಎಷ್ಟು ಬಂತು ನಿಮಗೆ? -31 ಅಂದ್ರೆ ನೆಗೆಟಿವ್ ವ್ಯಾಲ್ಯೂ ಬಂತು. ಸೊ ಅಂದ್ರೆ ವಿಚ್ ಇಸ್ ಲೆಸ್ ದೆನ್ 0. ಸೊ ಹಾಗಾದ್ರೆ ನಾವೇನಂತ ಬರಿತೀವಿ? ನೇಚರ್ ರೂಟ್ಸ್ ಆರ್ ಇಮ್ಯಾಜಿನರಿ ಅಥವಾ ನೋ ರಿಯಲ್ ರೂಟ್ಸ್ ಅಂತ ಹೇಳಿ ಬರಿತೀವಿ. ರೂಟ್ಸ್ ಆರ್ ಇಮ್ಯಾಜಿನರಿ ಅಥವಾ ನೋಸ್. ಇದಕ್ಕೆ ಯಾವುದೇ ತರ ಸೊಲ್ಯೂಷನ್ ನಿಮ್ಗೆ ಇಲ್ವೇ ಇಲ್ಲ, ರೂಟ್ಸೇ ಬರಲ್ಲ. ಓಕೆ, ಸೊ ಇದು ನೇಚರ್ ಆಫ್ ರೂಟ್ಸ್ ಕೇಳಿರುವಂತ ಕ್ವೆಶನ್. ಆರ್ ಅಂತ ಹೇಳಿ ಇನ್ನೊಂದು ಕ್ವೆಶನ್ ಇದೆ ಇದರಲ್ಲೇನೆ. ದಿ ಸಮ್ ಆಫ್ 2 ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಇಸ್ 72. ಫೈಂಡ್ ದಿ ಇಂಟೀಜರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾವು ಆಡ್ ಕಾನ್ಸಿಕ್ಯೂಟಿವ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅಕ್ಕಪಕ್ಕ ಇರುವಂಥದ್ದು. ಲೈಕ್ 1 2 3 4 5 6 11 12 99 100 100 101 ಈ ಥರದನ್ನು ನಾವು ಕಾನ್ಸಿಕ್ಯೂಟಿವ್ ಅಂತ ಹೇಳಿ ಕರಿತೀವಿ. ಅದರಲ್ಲೂ ಆಡ್ ಇಂಟೀಜರ್ಸ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ಆಡ್ ಅಂತ ಹೇಳ್ತೀವಿ. ಆಡ್ ನಂಬರ್ಸ್ ಅಂದ್ರೆ ನಾವು ಯಾವುದನ್ನು ಕನ್ಸಿಡರ್ ಮಾಡ್ತೀವಿ? 1 3 5 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಓಕೆ, ಅದನ್ನು ನಾವಿಲ್ಲಿ ಜನರಲ್ ಆಗಿ ತಗೋಬೇಕು. ಅದಕ್ಕೆ ನಾನೇನಂತ ತಗೊಂಡಿದ್ದೀನಿ? ಲೆಟ್ 2 ಕಾನ್ಸಿಕ್ಯೂಟಿವ್ ಆಡ್ ಇಂಟೀಜರ್ಸ್ ಬಿ x and x + 2. x + 2 ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆದರೆ x + 2 ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದ್ರೆ ಹೇಗೆ ಮ್ಯಾಮ್? x + 2 ಅಂತಂದ್ರೆ ನೋಡಿ, ಇಲ್ಲಿ 1 ಅನ್ನು ನಾನು x ಅಂತ ತಗೋತೀನಿ. 3 ಬರಬೇಕು ಅಂದ್ರೆ ನಾನು 1ಗೆ ಎಷ್ಟು ಆ್ಯಡ್ ಮಾಡಬೇಕು? 2. ನೋಡಿ, ಈವನ್ ಅಂತನಾದರೂ ಕೊಟ್ಟಿರಲಿ, ಆಡ್ ಅಂತನಾದರೂ ಕೊಟ್ಟಿರಲಿ, ಅದು x + 2ನೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈವನ್ ಅಂತಂದ್ರೆ 2 4 ಅಂತ ತಗೋತೀನಾ? 2ನ ನಾನು x ಅಂತ ಕನ್ಸಿಡರ್ ಮಾಡಬೇಕು ಅಂದರೆ 4 ಏನಾಗುತ್ತೆ? ಅದು x + 2ನೇ. ಸೊ x + 2 ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ಕ್ವೆಶನ್ ಏನಿದ್ದಾರೆ? ಸಮ್ ಅಂತ ಹೇಳಿದ್ದಾರೆ. ಸಮ್ ಅಂದ್ರೆ ಏನು ಮಾಡಬೇಕು? ಎರಡನ್ನೂ ಆ್ಯಡ್ ಮಾಡಬೇಕು. x + 2ನ ಆ್ಯಡ್ ಮಾಡಬೇಕು. x + 2 = 72. x + x ಏನಾಯಿತು? 2x + 2 = 72. +2ನ ಈ ಕಡೆ ತೊಗೊಂಡು ಬರ್ತೀನಿ. 2x = 72 - 2 ಆಗುತ್ತೆ. 2x = 70. x = 70/2. ಸೊ x = ಏನಾಯಿತು? 35 ಆಯಿತು. ಆದರೆ ನನಗೆ ಯಾವ್ದು ಬಂತು? ಫಸ್ಟ್ ನಂಬರು 35 ಬಂತು. 35 ನಾನು ಎಷ್ಟು ಆ್ಯಡ್ ಮಾಡಬೇಕು? 2 ಆ್ಯಡ್ ಮಾಡಬೇಕಂದ್ರೆ 35 and 37. 35 and 37 are the 2 consecutive odd integers. Yes, 35 37 are odd integers. ಅಕ್ಕಪಕ್ಕ 35 and 37 are consecutive. ಸೊ ಹಾಗಾದ್ರೆ ಎರಡನ್ನು ಆ್ಯಡ್ ಮಾಡಿ. 35 + 37 ಎಷ್ಟಾಗುತ್ತೆ? 72ನೇ ಬರುತ್ತೆ. ಸೊ 2 odd ಇಂಟೀಜರ್ಸ್ ಆರ್ 35 and 37. ಇದಿಷ್ಟು MCQ 1 mark and 2 marks. ಓಕೆ, ತುಂಬ ಸಿಂಪಲ್ ಆಗಿರುತ್ತೆ ಮ್ಯಾಥ್ಸ್ ಪೇಪರ್. ಖಂಡಿತ ಹೇಳಿದ್ನಲ್ಲ ನಿಮಗೆ, ಫಾರ್ಮುಲಾ ಗೊತ್ತಿರಬೇಕು, ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕು, ಎರಡೇ. ಇನ್ನೇನು ನೀವು ರಾತ್ರಿ ಎಲ್ಲ ವರ್ಕೌಟ್ ಮಾಡಿ ಏನಿಲ್ಲ. ಕಾನ್ಸೆಪ್ಟ್ಸ್ ಹೇಗೆ ಕೊಟ್ಟರೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದು ಗೊತ್ತಿದ್ದು, ಬೇಸಿಕ್ ಕಾನ್ಸೆಪ್ಟ್ಸ್ ಅಂದರೆ LCM ತಗೊಳ್ಳೋದು, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಓಕೆ, ಅದ್ರ ಜೊತೆಗೆ ನಿಮಗಿರೋ ಅಂಥ ಫಾರ್ಮುಲಾನ ನೆನ್ಪಿಟ್ಕೊಂಡ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇದಿಷ್ಟು 32 ಮಾರ್ಕ್ಸ್ಗೆ ಈ ಸೆಷನಲ್ಲಿ. ಮುಂದಿನ ಸೆಷನಲ್ಲಿ ನಾನು 3 ಮಾರ್ಕ್ಸ್ 4 ಮಾರ್ಕ್ಸ್ 5 ಮಾರ್ಕ್ಸ್ ಒಟ್ಟಿಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.